ನಿಮ್ಗೆ ಗೊತ್ತಾಗ್ತಾ ಇಲ್ಲ ಇದು ಓಪನ್ ಮಾಡಿದ್ದೆ ಕೊಡ ಇದೇನಾಗ್ತು ಅನ್ನೋದೇ ಗೊತ್ತಾಗಿಲ್ಲ ಏನು ಓಪನ್ ಮಾಡಿದ ಈಗ ನಮ್ಮ ಆಪ್ತಿಯ ಮಿತ್ರನಾದ ಸಜನ್ ನಾನು ಅವ್ರಿಗೆ ಮಾಮು ಮಾಮು ಅಂತ ಕರಿತೀನಿ. ಸೊ ನಮ್ಮ ಮಾಮ ಅಲ್ಲ ಆದ್ರೂ ನಾನು ಅವ್ರನ್ನ ಮಾಮ ಅಂತೀನಿ. ನಿಮ್ಗೆ ಈಗ ಅರ್ಥ ಆಗಿರ್ಬೇಕು ಅನ್ಕೊಂಡಿದೀನಿ. ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಮಾಮ ಅಂದ್ರೆ ಏನು ಅಂತ. ನೀವೆಲ್ಲ ಸುಮ್ಮನೆ ಕೂತಿದ್ರೆ ನಂಗೆ ಗೊತ್ತಾಗಿಲ್ಲ ಏನು ಅಂತ. ಈಗ ಮಾಮ ಅವರು ಚೇರ್ ಮೇಲೆ ಯಾವಾಗ ಮಾಮ ಮಾಮ ಎಲ್ಲರೂ ಆಯ್ತು. ನಮ್ಮ ಅಚ್ಚು ಮೆಚ್ಚಿನ ಹೇಮಾ ಮೇಡಮ್ ಎದುರಿಸೋದೆಲ್ಲ ಆಫೀಸಲ್ಲಿ, ಆಚೆ ಇಲ್ಲ. ಓಕೆ, ಹೇಮಾ ಮೇಡಮ್ ದಯವಿಟ್ಟು ಯಾರು ಕೋಪ ಮಾಡ್ಕೊಬಿಡಿ. ರಾಜೇಶ್ವರಿ ನನ್ನ ಹೆಸರಿಗೆ ನಿಮಗೆ ಮರಿತ ಮಾಡ ಅಂತ ನನಗೆ ಈಗ ಸರ್ ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ ಸರ್, ನಿಮ್ದು ನಿಮ್ದು ಹಿಂಗ್ ಮಾಡ್ತೀನಿ. ಸೊ ಈಗ ನಮ್ಮ ಅಚ್ಚುಮೆಚ್ಚಿನ ಬಾಸಾದ ರಾಜಾರಾಮ್ ಈಗ ಸಪೋಸ್ ನಾನೇ ಫೋನ್ ಮಾಡಿದೆ ಅಂದ್ರೆ, ಸಪೋಸ್ ನಾ ಫೋನ್ ಮಾಡ್ತೀನಿ ಬಾಸ್ಗೆ, ಅವಾಗ ಹಲೋ ಹಲೋ ರಾಜಾರಾಮ್ ಹಲೋ ಸರ್ ಐ ವಾಂಟ್ ಲೀವ್ ಒನ್ ಡೇ ಸರ್. ಈಗ ನಮ್ಮ ಅಚ್ಚುಮೆಚ್ಚಿನ ಆಪ್ತ ಮಿತ್ರನಾದ ಮಂಜು ಅವರಿಲ್ಲ, ಆದ್ರೂ ನಾನು ಅವ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಂಜು ನಿಮ್ಗೆ ಗೊತ್ತಾ ಒಂದು ವಿಷಯ, ನಾನು ರಜಾ ಆಗ್ತಾ ಇದ್ದೀನಿ. ಅದೆಲ್ಲ ಕಣೋ, ನಾನು ಡೈರೆಕ್ಟ್ ಆಗಿ ಬಾಸ್ಗೆ ಫೋನ್ ಮಾಡಿ ಹೋಗಿದ್ದೀನಿ ಕಣೋ. ಹಂಗಲ್ಲ ಕಣೋ, ಏನು ಮಾಡಂಗಾರಲ್ವಾ? ಬಿಡೋ, ಬಾಸ್ ಇಲ್ವಾ? ನೋಡಿಯಪ್ಪ, ಇದು ಇಲ್ಲಿ ಮಾತ್ರ, ಆಚೆ ಹೋದ ತಕ್ಷಣನೇ ಬೇರೆ. ದಯವಿಟ್ಟು ಬ್ಯಾಕ್ ಮಾಡಬೇಡಿ ಆಯ್ತಾ? ನಾನು ಈಗ ಏನೋ ತಮಾಷೆ, ಹೊಸ ವರ್ಷ, ನಗ್ಗಿ ನಾಚನ ನಮೀನ ಅಂತ ಮಾತಾಡ್ತಾ ಇರೋದು. ನೀವು ಅದೇ ಮೈಂಡಲ್ಲಿ ಇಟ್ಕೊಂಡು ಹೋಗಿ ಬೇರೆ ಬೇರೆ ಪ್ಲೇಸಲ್ಲಿ ಮಾಡಬೇಡಿ. ಓಕೆ, ಈಗ ನಮ್ಮ ಅಚ್ಚುಮೆಚ್ಚಿನಾದ ಲೋಕೇಶ್ ಅವರು ಲಿಪಿಯ ಸ್ತಂಭ. ಸೊ ಲೋಕೇಶ್ ಅವರು ಯಾವಾಗಲೂ ಅಷ್ಟೇ. ಸೊ ಅವರು ತುಂಬಾ ಫೇವರೇಟ್ ಸ್ಟೆಪ್ ಅದು. ಸೊ ಎಲ್ಲ ನೋಡ್ಕೊಂಡಿದ್ರೆ ಇನ್ನೊಂದ್ಸಲಿ ತೋರಿಸ್ಲ. ಓಕೆ, ನಿಮ್ಮೆದಕ್ಕೆ ಓಕೆ. ನೆಕ್ಸ್ಟ್ ನಮ್ಗೆ ರಾಜಶೇಖರ್ ಅವರು ಹೇಳ್ಬೇಕು ಅಂದ್ರೆ ಅತಿ ಬುದ್ಧಿವಂತರು. ಸೊ ಅತಿ ಬುದ್ಧಿ ಇರೋದ್ರಿಂದ ಅವ್ರು ಹಂಗಾಗೋಗಿರೋದು. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ದಯವಿಟ್ಟು ಎಲ್ಲ ನಾನು ಮಾಡೋ ಸ್ಟೆಪ್ ನ ವಾಚ್ ಮಾಡ್ಬೇಕು, ಅವಾಗ್ಲೇ ಅರ್ಥ ಆಗಲ್ಲ. ಅವ್ರು ಯಾವಾಗಲೂ ಹಂಗಿದೆ. ಅವ್ರ ಸಿಸ್ಟಮ್ ಮುಂದೆ ಹೋಗಲ್ಲ, ಬೇರೆಯವ್ರ ಸಿಸ್ಟಮ್ ಮುಂದೆ ಹೋಗಿ 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 ಇದಕ್ಕೆ ಅಕ್ಕಿ ಕುತ್ಕೊಂಡು ಬಂದ್ಬಿಡೋದು. ಅವ್ರು ಯಾವಾಗಲೂ ಅದೇ ತರ. ಒಳ್ಳೆಯದಲ್ಲ ಬೇಡ ಈಗ.
ಸೇಲ್ಸ್ ಫೋರ್ಸ್ ಲೀನಾ ಅವ್ರದ್ದು ಈಗ ಒಂದೆರಡು ಸವಿ ಮಾತುಗಳು. ಸಪೋಸ್ ನಾನು ಬಂದು ಲೀನಾ ಮೇಡಮ್ನ ಮ್ಯಾಮ್ ಅಂದ್ರೆ ಅಂತ ಕೇಳ್ತಾರೆ. ಆವಾಗ ನಾನು ಅಂತೀನಿ, ಮ್ಯಾಮ್ ನಾನು ಅದನ್ನ ತೋರಿಸ್ತೇನೆ ನಿಮ್ಗೆ, ಗೊತ್ತಾಗ್ಲಿಲ್ಲ. ಸೊ ಅವ್ರ ಆಮೇಲೆ ಹೇಳ್ತಾರೆ, ಓಕೆ ಓಕೆ ಐ ವಿಲ್ ಟಾಕ್ ವಿತ್ ಸುನಿಲ್ ಮಹೇಶ್. ಓಕೆ, ಈಗ ನಮ್ಮ ಸೇಲ್ಸ್ ಫೋರ್ಸ್ ಮ್ಯಾನೇಜರ್ ಆದ ಸುನಿಲ್ ಕುಮಾರ್ ದೇಸಾಯಿ ಅವರಿಗೆ ಕೇಸರಿ ಮಾತು. ಸೊ ಸಪೋಸ್ ಸ್ಟಾರ್ಟಿಂಗ್ ಸುನಿಲ್ ಬಂದಾಗ ಯಾವ ತರ ಇದ್ರು ಅಂತ ನಾನು ತೋರಿಸ್ತೀನಿ. ಅವಾಗ ಏನಾಗ ಅರ್ಥ ಆಗಲ್ಲ. ಸರ್ಚಿಂಗ್ ವಾಟರ್ ಲಾಸ್ಟ್ ಅಂಡ್ ನಿಕ್ಸನ್ ಹೇಳ್ತಾ. ಓಕೆ, ನಿಕ್ಸನ್ ಅವ್ರ ಬಗ್ಗೆ ಹೇಳಿದ್ರೆ ನೀವೆಲ್ಲ ಕೋಪ ಮಾಡ್ಕೊಳ್ತೀರಿ. ಓಕೆ, ಸಿಮ್ ಬಗ್ಗೆ ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ನಾನು, ಬಟ್ ಆದ್ರೂ ಹೇಳಕ್ ಟ್ರೈ ಮಾಡ್ತೀನಿ. ಸೊ ಈಗ ನಿಕ್ಸನ್ ಬಗ್ಗೆ ಮಾತಾಡೋಣ. ನಿಕ್ಸನ್ ಬಗ್ಗೆ ಯಾವಾಗಲೂ ಕೋಪವಾಗಿರ್ತಾರೆ, ಕೋಪನ ಅವ್ರು ಬಿಡಲ್ಲ. ಸೊ ನಾನು ಕೋಪಿನ ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಳಿ. ಓಕೆ, I am not telling this. I am not tolerating. Okay, I want to tell one thing, frank. Listen. Okay, ma'am, tell him straight away. I am not interested to work with those people who are not. Extremely sorry, ma'am. I couldn't control my emotions. ಸಿಸ್ಟಮ್ ಮುಂದೆ ಕೂತ್ಕೊಂಡ್ಬಿಟ್ಟು ಮೇಡಮ್ ಕೂಗ್ತಾರೆ, ನಿಕ್ಸನ್ ಏನ್ ಮ್ಯಾಮ್. ಈಗ ನಮ್ಮ ಪ್ರೀತಿಯ ಶ್ವೇತಾ ಅವ್ರ ಬಗ್ಗೆ ಹೇಳಕ್ ಇಷ್ಟಪಡೋದೇನು ಅಂದ್ರೆ, ಏ ಗೂಬೆ, ನಾನು ಹೇಳಿದ್ದು ಊಟ ಮಾಡಿದ್ದೀನಿ ಅಂತ, ಬೇಕು ನಾನು ಕೇಳಿದ್ದು ತಿಂಡಿ ತಿಂದಿದ್ಯಾ ಅಂತ. ಸೊ ಅವ್ರೊಂದ್ ಸ್ವಲ್ಪ ಹಾರ್ಡ್ ಯಾವಾಗ್ಲು. ಸೊ ಆ ತರ ಪದಗಳನ್ನ ಯೂಸ್ ಮಾಡಿದ್ರೆ ತುಂಬಾ ಇಷ್ಟ ಪಡ್ತಾರೆ. ಸೊ ಅದಕ್ಕೆ ಪ್ಲೀಸ್ ವಾಚ್ ದಿಸ್ ಹೊಸ ವರ್ಷದ ಶುಭಾಶಯಗಳು. ಓಕೆ ಓಕೆ, ಆಮೇಲೆ ಮಾಡೋಣ. ಇನ್ನೂ ಸುಮಾರು ಜನ ಇದ್ರಲ್ಲ, ಪೆಂಡಿಂಗ್ ಇದ್ರು, ಮಾಡಿರದೆ ಯಾಕೆ. ನನಗೆ ವ್ಯಾನಿಟಿ ಬ್ಯಾಗ್ ಸಿಗ್ತಲ್ಲ. ಎಲ್ಲರೂ ವಾಚ್ ಮಾಡಬೇಕು. ಕೂತ್ಕೊಳ್ಳೋ ಮಂಜು, ಕೂತ್ಕೊಳ್ಳೋ. ಯಾಕೋ ನಾಚಿಕೆ ಬೇಡ ಕಣ, ಫ್ರೀ ಆಗಿರೋ. ಶಂಕರ್ ಕೂತ್ಕೊಳ್ಳೆ. ಈಗ ಚೈತನ್ಯ ಅವರು ನೋಡ್ತಾ ಇದ್ದೀರಾ? ಏನೋ ಮ್ಯಾಮ್, ನಾವು ಟೆಂಪೋ ಬುಕ್ ಮಾಡಿ ಬರ್ತೇವೆ ಮೇಡಮ್, ಆಯ್ತಾ? ಈಗ ಹೋಗ್ತೇವೆ ಮೇಡಮ್. ಯಾವಾಗ ಮೇಡಮ್ ಅಂತಾರೆ, ಬಾಸ್ಕೆಟ್ ಪಾಸ್ ಕೇಳಿದ್ಯಾ? ಹ್ಞೂ ಕೇಳಿದ್ದೀನಿ ಮೇಡಮ್, ಈಗ ಹೋಗಿ ಬುಕ್ ಮಾಡ್ಬಿಟ್ಟು ಬರ್ತೇವೆ ಮೇಡಮ್. ಭೈರವ್ ಬಗ್ಗೆ ಹೇಳಕ್ಕೆ ಅಷ್ಟೊಂದು ನನ್ಗೆ ಗೊತ್ತಿಲ್ಲ, ಆದ್ರೂ ನಾನು ಹೇಳಕ್ ಇಷ್ಟ ಬರ್ತೀನಿ. ಸೊ ಯಾವ ತರ ಹೇಳಿ ಅವ್ರ ಬಗ್ಗೆ? ಸರಿ, ಗಾಡಿ ಓಡಿಸೋದು ಹೇಳ್ತೇನೆ ಬಿಡಿ, ನಂಗೆ ಅದೊಂದೇ ಗೊತ್ತಿರೋದು.
ಅವ್ರು ಯಾವಾಗ್ಲೂ ನೆಲದ ಮೇಲೆ ಓಡಿಸೋದೇ ಇಲ್ಲ, ಅವ್ರು ಆರಿಸೋದೇ ಜಾಸ್ತಿ. ಸೊ ನಾನು ಆರಿಸ್ತೇನೆ ನೋಡಿ ಆಗಿಲ್ಲ. ಅವ್ರು ಯಾವಾಗಲೂ ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಯಾವಾಗಲೂ ಅವ್ರು ಫಸ್ಟ್ ಗೇರ್ ಆಗ್ತಾ ಇದ್ದಂಗೆ ಏನ್ ಮಾಡ್ತಾರೆ ಅಂದ್ರೆ ಗಾಡಿನ ಅಂತಾರೆ. ಕ್ಲಚ್ ಬಿಡ್ತಾ ಇದ್ದಂಗೆ ಗಾಡಿ ಅಲ್ಲೋಗಿ ಆಫ್ ಆಗ್ಬಿಡ್ಬೇಕು. ತಿರ್ಗಾ ಕಿಕ್ ಕೊಡ್ದೆ ಗಾಡಿ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಫಸ್ಟ್ ಗೇರಲ್ಲಿ ಇರ್ತಾರೆ. ಮತ್ತೆ ಒಂದು ಕನ್ಫ್ಯೂಸ್ ಆಗ್ಬೇಕು, ಇನ್ನೇನು ಇಷ್ಟೊಂದು ಫಾಸ್ಟ್ ಅಲ್ಲಿ ಬರ್ತಾನ ಬ್ರೇಕ್ ಆಗ್ತಾನ ಅಂತ. ಅವ್ರು ಗಾಬರಿ ಆಗ್ಬಿಟ್ಟೆ ಅವ್ರು ಸಪೋಸ್ ಫೋನ್ ಗಿನ್ ಕಾಲ್ಸ್ ಬಂದಾಗ ಯಾತರ ಮಾಡ್ತಾರೆ ಅಂದ್ರೆ, ಸಪೋಸ್ ನಾನೇ ಫೋನ್ ಮಾಡಿದೆ, ಹಲೋ ಹೇಳ್ರಿ ನಂಗೆ ಗೊತ್ತಾಗಿಲ್ವಾ, ಹೇಳ್ರಿ ನಂಗೆ ಗೊತ್ತಾಯ್ತು ಅಂತಾರೆ. ಇಲ್ಲ ಅಂದ್ರೆ ಫುಲ್ ಹಾರ್ಡ್ ಆಗಿ ಹಲೋ ಹಲೋ ರೀ ನಾನು ಎಷ್ಟೊತ್ತಿನ್ರಿ ಮಾತಾಡೋದು, ನೀವು ಮಾತಾಡೋದಿಲ್ವಲ್ರಿ. ಹಸ್ಬೆಂಡ್ ಫೋನ್ ಬಂದಾಗಂತ ರೀ ನಾನು ಹೇಳಿದ್ದೆ ನಿಮ್ಗೆ ಡ್ರಾಪ್ ಮಾಡಕ್ಕೆ ಯಾಕೆ ರಿಮೈಂಡ್ ನೀವು, ನಾನು ಕಾಯ್ತಾ ಇದೀನಿ ಕಣ್ರಿ. ಮಗ್ಳನ್ ಬೇರೆ ಸ್ಕೂಲಿಂದ ಕರ್ಕೊಂಡು ಬರ್ಬೇಕು, ಯಾಕೆ ರಿಮೈಂಡ್ ಮಾಡ್ತಾ ಇದ್ರು. ನೋಡಿ ಮಿಮಿಕ್ರಿನ ಹೊರಗಡೆ ಮಾಡ್ತೀನ ಒಟ್ನಲ್ಲಿ ಮಾಡ್ತಾ ಇದ್ದೀನ. ಸೊ ಅಡ್ಜಸ್ಟ್ ಮಾಡ್ಕೋಬೇಕು. ನೀವು ಕೋಪ ಮಾಡ್ಕೊಂಡ್ರ ಒಂದ್ ಡೇಟ್ ಹೊಡೆದು ಬಿಡಿಬೇಕು, ಬೇಜಾರ್ ಮಾಡ್ಕೊಳ್ಳೋದು. ಓಕೆ, ನಾಗಾನಂದ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಆದ್ರೂ ಚೇರ್ಪರ್ಸನ್ ಬಗ್ಗೆ ರೆಸ್ಪೆಕ್ಟ್ ಆಗಿ ಮಾತಾಡ್ಬೇಕು, ನಮ್ ಕರ್ತವ್ಯ ಅದು. ನಾ ಮಾತಾಡ್ತೀನಿ. ಓಕೆ, ಸಪೋಸ್ ನಾವ್ ಎಲೆಕ್ಟ್ ಮಾಡ್ದೋ ಚೇರ್ಪರ್ಸನ್, ಅವಾಗ ಅವ್ರು ಹೇಳಿದ ನಾಲ್ಕೇ ಮಾತು, ಮುತ್ತಿನಂತ ಮಾತೊಂದು ಹೇಳ ಮೈಗ ಅಂತ. ಸೊ ನಿಂತ್ಕೊಂಡು ಐ ವಿಲ್ ಥ್ಯಾಂಕ್ ಯು ಆಲ್ ಟು ಎಲೆಕ್ಟ್ ಮಿ ಆಸ್ ಎ ಚೇರ್ಪರ್ಸನ್ ಅಂತ ಹೇಳಿದ್ರು. ಆಮೇಲೆ ಥ್ಯಾಂಕ್ ಯು ಆಲ್ ಅಂದ್ರು. ನಂಗೆ ಅರ್ಥ ಆಗ್ಲಿಲ್ಲ ಮುಂದಕ್ಕೆ ಏನೇನು ಹೇಳಿದ್ರು ಅಂತ. ಗೊತ್ತಿದ್ರೆ ಹೇಳಕ್ಕಾದ್ರೆ ಹೇಳಿ. ಇನ್ಯಾರಿದ್ದಾರೆ? ರಾಘವೇಂದ್ರ ಅವರ ರಾಘವೇಂದ್ರ ಅವ್ರ ಸ್ಟೈಲ್ ಮಾಡೋದು ನೀವೆಲ್ಲ ಊಟ ಮಾಡಬಿಟ್ಟು ನಿದ್ದೆ ಹೋಗ್ತೀರಿ. ನಮ್ಗೇನಿಲ್ಲ, ನೀವು ಮಾಡೇನೋ ಮಾಡ್ತೀವಿ, ನಮ್ಗೇನು ಬೇಡ ಅಂತ ಬಿಡಿ. ಪ್ರೇಕ್ಷಕರು ಬೇಡ ಅಂತ ಬೇಡ ಬಿಡಿ, ಬೇಡ. ಓಕೆ, ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ಟಾಕ್ ವಿತ್ ಮೀ ಅಂಡ್ ಎಂಕರೇಜ್. ಸರಿ ಒಂದ್ ಸೆಕೆಂಡ್. ವಾಸು ಅವರಿದ್ದಾರೆ, ತುಂಬಾ ಅವರು ಒಂಥರ ಸೈಲೆಂಟ್ ವ್ಯಕ್ತಿ. ಅವ್ರು ಯಾವಾಗಲೂ ಸಿಸ್ಟಮ್ ಮುಂದೆ ಕೂತಿರ್ತಾರೆ. ಸೊ ಯಾವಾಗ ಏನಾದ್ರು ಕೇಳಿ ಅಂದ್ರೆ ಸರ್ಚ್ ಮಾಡೋ ಏನಾದ್ರು ಐಟಮ್ ಇದ್ರೆ ದಯವಿಟ್ಟು ಅವ್ರು ತಗೊಂಡೋಗಿ ಕೊಟ್ಬಿಡಿ, ಮುಗಿಸ್ಕೊಟ್ಟಿರ್ತಾರೆ. ಇಷ್ಟ ಬಿಡ್ತೇನೆ ಅವ್ರ ಬಗ್ಗೆ, ಇನ್ನೇನೋ ನನ್ಗೆ ಗೊತ್ತಿಲ್ಲ ಅವ್ರಿಗೆ. ಸೊ ಥ್ಯಾಂಕ್ ಯು ವೆಲ್ಕಮ್, ಆಲ್ವೇಸ್ ವೆಲ್ಕಮ್. ಥ್ಯಾಂಕ್ ಯು. ಬೇರೆಯವ್ರು ಹೇಳ್ಬೇಕು, ಆಗ್ಲಾನೇ ಗೊತ್ತಾಗೋದು ಅವ್ರು ಹೆಂಗ್ ಮಾತಾಡ್ತಾರೆ ಅಂತ. ಈಗ ವೀಣವರು ಒಳಗಡೆ ಕೂತಿರ್ತಾರೆ, ಅಂದ್ರೆ ರಿಸೆಪ್ಷನ್ ಕೂತಿರಲ್ಲ. ಅವಾಗ ಪಂಜೆ ಬರ್ತಾರಲ್ಲ 4 ಗಂಟೆಗೆ ಸ್ವೈಪ್ ಮಾಡಿ ವೀಣ